ದೆಹಲಿಗ ಭೇಟಿ ವಿಪಕ್ಷ ನಾಯಕ ಅಶೋಕ್ ವಿಜಯೇಂದ್ರ ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಖಾಸಗಿ ಭೇಟಿ ಅಂತಲೇ ದೆಹಲಿಯನ್ನ ತಲುಪಿದ್ದಾರೆ ಇಬ್ಬರು ನಾಯಕರು. ರಾಜ್ಯಾಧ್ಯಕ್ಷ ನೇಮಕದ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆಯಾ? ತಮ್ಮನ್ನೇ ಎರಡನೇ ಅವಧಿಗೆ ಮುಂದುವರಿಸುವಂತೆ ವಿಜಯೇಂದ್ರ ಮನವಿ ಮಾಡಲಿದ್ದಾರಾ? ಇತ್ತ ಭಿನ್ನರ ಜೊತೆಗೆ ತಟಸ್ಥ ಬಣದಲ್ಲೂ ಗುರುತಿಸಿಕೊಂಡಿದ್ದಾರೆ ಅಶೋಕ್. ಅಮಿತ್ ಶಾ ರಾಜ್ಯ ಪ್ರವಾಸದ ವೇಳೆ ತಟಸ್ಥರಾಗಿದ್ದರು. ಭಿನ್ನರ ಬಣದ ಜೊತೆ ಮಾತುಕತೆ. ಈಗ ಭಿನ್ನರ ಅಹವಾಲು ಹೊತ್ತು ದೆಹಲಿಗೆ ತೆರಳಿದ್ರ ವಿಪಕ್ಷ ನಾಯಕ ಯಡಿಯೂರಪ್ಪ ಮರಳಿ ಆಕ್ಟಿವ್ ಆದ ಬಳಿಕ ಭಿನ್ನರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿತ್ತು. ಹಲವು ಅನುಮಾನಗಳನ್ನ ಮೂಡಿಸಿದ ಇಬ್ಬರು ನಾಯಕರ ದೆಹಲಿ ಭೇಟಿ. ಇಬ್ಬರೂ ದೆಹಲಿಗೆ ಹೋಗಿರೋದೇ ಈಗ ಪ್ರಶ್ನೆ ಕಾರಣವಾಗಿರೋದು. ಸಡನ್ ಅಂತ ದಿಢೀರಾಗಿ ಯಾಕೆ ದೆಹಲಿಗೆ ಹೋಗಿರ್ಬೋದು? ನಾಯಕರುಗಳೇ ಬುಲಾವ್ ಕೊಟ್ಟರೋ, ಇವರೇ ಸಮಸ್ಯೆಗಳನ್ನು ಹೊತ್ತು ಹೋದ್ರೋ ಅನ್ನೋ ಪ್ರಶ್ನೆ. ಬಿಜೆಪಿಯಲ್ಲಿ ನಾಯಕತ್ವದ ಸಮಸ್ಯೆ ಈಗ ಎದುರಾಗ್ತಾ ಇರೋದು. ವಿಜಯೇಂದ್ರ ಅವರ ನಾಯಕತ್ವ ಬೇಡ ಅಂತ ಒಂದು ಬಣ, ಬೇಕು ಅಂತ ಒಂದು ಬಣ, ಅವ್ರು ಬೇಕು ಇವ್ರು ಬೇಡ, ಯಾವುದೂ ಬೇಡ, ಮಧ್ಯದಲ್ಲಿ ಇರೋಣ ಅಂತ ಒಂದು ತಟಸ್ಥ ಬಣ. ಅಶೋಕ್ ಅವರು ಸದ್ಯಕ್ಕೆ ಈಗ ಎರಡೂ ಕಡೆ ಇದ್ದಂಗಿದ್ದಾರೆ. ವಿಜಯೇಂದ್ರ ಅವ್ರ ಜೊತೆಗೂ ಇದ್ದಾರೆ, ಇತ್ತ ತಟಸ್ಥ ಬಣದಲ್ಲೂ ಇದ್ದಾರೆ. ಅದರ ಜೊತೆಗೆ ಈ ಅಸಮಾಧಾನಿತರ ಅಹವಾಲನ್ನು ಖುದ್ದಾಗಿ ಅಶೋಕ್ ಅವರು ಕೇಳಿಸ್ಕೊಂಡಿದ್ದಾರೆ ಮತ್ತು ಅವರು ಕೂಡ ಹಿರಿಯ ನಾಯಕರಿದ್ದಾರೆ. ಹೀಗಿರಬೇಕಾದ್ರೆ ಈ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬದಲಾವಣೆಯ ಕೂಗು ಇರಬೇಕಾದ್ರೇ ಯಡಿಯೂರಪ್ಪನವರು ಕಮ್ಬ್ಯಾಕ್ ಮಾಡಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಮತ್ತೆ ಬಂದು ಅವರು ಪಕ್ಷದ ಕಚೇರಿಯಲ್ಲಿ ಕೂರ್ತಾ ಇದ್ದಾರೆ. ಕೆಲವು ನಾಯಕರುಗಳನ್ನು ಕರೆಸ್ಕೊಂಡು ಮಾತಾಡ್ತಾ ಇದ್ದಾರೆ. ಅಗತ್ಯ ಬಿದ್ದೆ ಪ್ರವಾಸವನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರ ಕಮ್ಬ್ಯಾಕ್ ಕೆಲವರಿಗೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿದೆ. ಯಾಕಪ್ಪ ಇವರು ವಾಪಸ್ ಬರ್ತಾ ಇದ್ದಾರೆ ಅಂತ. ಹಾಗಾಗಿ ವಿಜಯೇಂದ್ರ ಅವರು ತನ್ನ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ಬಾರಿಯೂ ನಾನೇ ಅಧ್ಯಕ್ಷನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಬಿಲ್ಕುಲಾಗಿ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಉಚ್ಚಾಟನೆಯಿಂದ ಹಿಡಿದು ಶಿಸ್ತು ಕ್ರಮದಿಂದ ಹಿಡಿದು ಎಲ್ಲವೂ ಆಗೋಗಿದೆ ಬಿಜೆಪಿಯಲ್ಲಿ. ಹಾಗಾಗಿ ಹೈಕಮಾಂಡ್ ನಾಯಕರ ನಿರ್ಧಾರ ಮತ್ತು ನಿಲುವು ಏನಾಗಿದೆ ಅನ್ನೋದು ಪ್ರಶ್ನೆ. ಈಗ ಸಡನ್ ಆಗಿ ದಿಢೀರಂತ ಇಬ್ರು ದೆಹಲಿ ನಾಯಕರನ್ನ ಭೇಟಿ ಆಗ್ತಾ ಇರೋದು ನಾನಾ ಪ್ರಶ್ನೆಗಳಿಗೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಬಳಿ ಏನು ಮಾತುಕತೆ ನಡೆಸ್ಕೊಂಡು ಬರ್ಬೋದು, ಏನು ಚರ್ಚೆ ನಡೆಸ್ಬೋದು, ಅವ್ರು ಏನು ತಿಳಿಸ್ಬೋದು, ಯಾವ ಸಂದೇಶವನ್ನು ಹೊತ್ಕೊಂಡು ವಾಪಸ್ ಬರ್ಬೋದು, ವಿಜಯೇಂದ್ರ ಅವ್ರಿಗೆ ಮೇಲುಗೈ ಆಗುತ್ತಾ ಅಥವಾ ಅಸಮಾಧಾನಿತರಿಗೆ ಮೇಲುಗೈ ಆಗುತ್ತಾ, ಅಶೋಕರವರಿಗೆ ಏನಾದರೂ ಲಾಭ ಸಿಗುತ್ತಾ, ಈ ಪ್ರಶ್ನೆಗಳು ಇದೆ. ಈತ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ರೆ, JDSನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದ್ರೆ, BJPಯಲ್ಲಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳಿಂದ ಬೆಳವಣಿಗೆ ಆಗ್ತಾ ಇದೆ. ದಿಢೀರಂತೆ ಇವರಿಬ್ರು ಭೇಟಿ ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ, ಇದೊಂದು ಖಾಸಗಿ ಭೇಟಿ ಅಂತ ಹೇಳ್ತಾ ಇದ್ರೂ ಕೂಡ ಸುಮ್ಮನೆ ದೆಹಲಿ ನಾಯಕರನ್ನು ಭೇಟಿ ಮಾಡ್ಕೊಂಡು ಬರುವಂಥ ಸೀನೆಲ್ಲ ಇರಲ್ಲ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದಕ್ಕೆ ಒಟ್ಟಿಗೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರವನ್ನು ಹೊತ್ಕೊಂಡೇ ಹೋಗ್ತಾ ಇದ್ದಾರೆ ಅನ್ನೋದು ಅರ್ಥ. ಹಾಗಾಗಿ ಇವರು ವಾಪಸ್ ಬಂದ ನಂತರ ಏನಾಗತ್ತೆ ಅನ್ನೋದು ಪ್ರಶ್ನೆ ಇದೆ. ಬದಲಾವಣೆಯ ಪರ್ವ BJPಯಲ್ಲಿ ಶುರು ಆಗತ್ತಾ ಅಥವಾ ಅಸಮಾಧಾನ ಮತ್ತಷ್ಟು ಸ್ಫೋಟ ಆಗತ್ತಾ? ಕಾದ್ ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇಬ್ಬರು BJP ನಾಯಕರು ದಿಢೀರಂತ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರೋದು ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಯಾವ ಥರ ಮಹತ್ವ ಪಡ್ಕೊಳ್ತಾ ಇದೆ ಈ ವಿಚಾರ? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ದೆ. ವಿಜಯೇಂದ್ರ ಅಶೋಕ್ ಅವರಿಬ್ರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಎಷ್ಟು ಮಹತ್ವಕ್ಕೆ ಕಾರಣ ಆಗ್ತಾ ಇದೆ ಈ ಭೇಟಿ?